ಇವರಿಗೆ ಪ್ರೇರಣೆಯನ್ನು ನೀಡಿದ್ದು, ಈ ಆತ್ಮಸ್ಥೈರ್ಯವನ್ನು ತುಂಬಿದ್ದು ಅವರ ತಾತ. ಇಲ್ಲಿ ಕೆಲವರಿಗಾದರೂ ಗೊತ್ತಿರಬೇಕು, ಅವರ ತಾತ ಎಷ್ಟರ ಮಟ್ಟಿಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾರೆ ಅಂತಂದರೆ, ಇವರು ಶಾಲಾ ಬಾಲಕನಾಗಿದ್ದಾಗ ಒಬ್ಬ ಯಾರೋ ಇವರ ಸಹಪಾಠಿ ಇವರನ್ನು ಹೊಡಿತಾನೆ. ಅವರು ಅಳ್ತಾ ಬಂದು ಅವ್ರ ತಾತನಿಗೆ ಹೇಳ್ತಾರೆ, ನನ್ನನ್ನು ಹೊಡೆದ ಅಂತ. ಆಗ ಅವ್ರ ತಾತ ಹೇಳ್ತಾರೆ, ಹೇಳೋದಕ್ಕಿಂತ ಮುಂಚೆ ರಾಜಣ್ಣರು ಕೆನ್ನೆಗೆ ಹೊಡಿತಾರೆ ಅವರು. ಯಾಕೆ ತಾತ ಅಂದರೆ, ಅಲ್ಲಯ್ಯ ಹೊಡಿಸ್ಕೊಂಡು ಬಂದಿದೆಯಲ್ಲ ನೀನು, ಮತ್ತೆ ಒಡೆದು ಬರೋದಲ್ವ ನೀನು, ಮೊದಲು ಹೋಗಿ ಒಡೆದು ಬಾ, ಆವಾಗ ನೀನು ರಾಜಣ್ಣ ಅಂತೀನಿ ಅಂತಾರೆ ಅವರು. ರಾಜಣ್ಣ ಅವರ ಸ್ವಭಾವ ಹೀಗೆ, ಯಾರಾದರೂ ಎದುರು ಬಿದ್ದರೆ ಎದುರು ಬೀಳ್ತಾರೆ, ಪ್ರೀತಿಯಿಂದ ಇದ್ದರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಸ್ನೇಹದಿಂದ ಇದ್ದರೆ ಸ್ನೇಹಿತರಿಂದ ನೋಡ್ಕೋತಾರೆ. ತಾತ ಇವರನ್ನು ಗರಡಿ ಮನೆಗೆ ಕರ್ಕೊಂಡೋಗಿ ಕುಸ್ತಿಯನ್ನು ಕಲಿಸ್ತಾರೆ. ರಾಜಣ್ಣವರು ರಾಜಕೀಯ ಕ್ಷೇತ್ರದ ಕುಸ್ತಿಪಟು ಅಂತ ಕರಿಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ಕುಸ್ತಿಪಟು ಯಾವಾಗಲೂ ಏಕಾಂಗಿಯಾಗಿ ಹೋರಾಡ್ತಾನೆ. ರಾಜಣ್ಣ ಅವರಷ್ಟೇ, ಎಲ್ಲೇ ಇರಲಿ ಒಬ್ಬ ಏಕಾಂಗಿಯಾಗಿ ಏಕಮೇವದ್ವಿತೀಯಾದ ವ್ಯಕ್ತಿತ್ವದಿಂದ ಹೋರಾಟ ಮಾಡ್ತಕ್ಕಂತಹ ಒಬ್ಬ ಅಸಾಮಾನ್ಯವಾದಂಥ ವ್ಯಕ್ತಿತ್ವ ಉಳ್ಳಂಥವರು. ಬಹಳ ಮುಖ್ಯವಾದ್ದು ನನ್ನಂಥವರಿಗೆ ಇಷ್ಟ ಆಗೋದು ಅಂದರೆ, ರಾಜಣ್ಣ ಒಬ್ಬ ಜಾತ್ಯತೀತ ನಾಯಕ. ಅವರು ಜನಸೇವೆಯಲ್ಲಿ ಜಾತ್ಯತೀತತೆ ಇದೆ, ಅವರು ಸ್ಪರ್ಧಿಸಿರುವ ಕ್ಷೇತ್ರದಲ್ಲಿ ಜಾತ್ಯತೀತತೆ ಇದೆ. ಇವರಿಗೆ ಟಿಕೆಟ್ ಕೊಡಬೇಕು ಅಂದಾಗ ಇವರೇ ಸ್ವಯಂ ಬೇಡ್ಕೊಳ್ಳೋದೇನು ಅಂದರೆ, ನನಗೆ ಯಾವುದೇ ಮೀಸಲಾತಿ ಕ್ಷೇತ್ರದಲ್ಲಿ ಕೊಡಬೇಡಿ, ಸಾಮಾನ್ಯ ವರ್ಗದಲ್ಲಿ ಕೊಡಿ ಅಂತ ಬೇಡ್ಕೊಳ್ತಾರೆ. ಮಧುಗಿರಿ ಕ್ಷೇತ್ರ, ಇವ್ರು ಗೆದ್ದ ಇನ್ನೊಂದು ಕ್ಷೇತ್ರ ಬೆಳ್ಳಾವಿ, ಎರಡೂ ಸಾಮಾನ್ಯ ವರ್ಗದ ಕ್ಷೇತ್ರಗಳು. ಹೀಗೆ ಒಬ್ಬ ಮೀಸಲಾತಿಯನ್ನು ಗಳಿಸಿಕೊಳ್ಳಬಹುದಾದಂಥ ಒಬ್ಬ ರಾಜಕಾರಣಿ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರುವಂಥ ಉದಾಹರಣೆಗಳು ಬಹುಶಃ ಕರ್ನಾಟಕದಲ್ಲಿ ಎರಡೋ ಮೂರೋ ಸಿಗ್ಬೋದು ಅಂದ್ಕೊಂಡಿದ್ದೇನೆ. ಅದರಲ್ಲಿ ರಾಜಣ್ಣ ಅವರು ಒಬ್ಬರು.